ನೋಡಿ, ಇವತ್ತಿನ ಒಂದು ಚಳಿಯ ವಾತಾವರಣಕ್ಕೆ ಮಸಾಲೆ ಟೀ ಮಾಡಿದ್ದೀನಿ. ಮಸಾಲೆ ಟೀನ ನಾನು ಯಾವ ರೀತಿ ಮಾಡಿದ್ದೀನಿ ಅನ್ನೋದನ್ನು ನಾನು ತೋರಿಸ್ತೀನಿ, ಬನ್ನಿ. ಅದ್ರ ಜೊತೆಗೆ ಬಿಸ್ಕೆಟ್ ಕೂಡ ಇಟ್ಕೊಂಡಿದ್ದೀನಿ. ನೋಡಿ, ತುಂಬ ಚೆನ್ನಾಗಾಗಿದೆ ಟೀ. ಬನ್ನಿ ಯಾವ ಥರ ಮಾಡೋದು ಅಂತೇಳಿ ನೋಡ್ಕೊಂಬರೋಣ. ಎಲ್ಲರಿಗೂ ನಮಸ್ಕಾರ. ಎಲ್ಲರೇ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ, ಇವಾಗ ಒಂದು ಮಸಾಲೆ ಟೀ ಮಾಡೋದು ಹೇಗೆ ಅಂತ ಹೇಳಿ ನಾನು ತೋರಿಸ್ಕೊಡ್ತೀನಿ. ಯಾವ ರೀತಿ ಮನೆಯಲ್ಲಿರುವಂತಹ ಒಂದು ಮಸಾಲೆ ಪದಾರ್ಥಗಳನ್ನ ಬಳಸ್ಕೊಂಡು ಯಾವ ರೀತಿ ಅದನ್ನು ಪೌಡ್ರ್ ಮಾಡಿಕೊಂಡು ಇಟ್ಕೊಳ್ಬೋದು, ಬೇಕಾದಾಗ ಟೀಗೆ ಹಾಕಿ ರುಚಿಕರವಾದಂತಹ ಒಂದು ಮಸಾಲ ಟೀಯನ್ನು ಕುಡಿಬೋದು ಅನ್ನೋದನ್ನು ನಾನು ಮಾಡಿ ನಿಮಗೆ ತೋರಿಸ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲನ್ನು ನೋಡಿ, ಹಾಗೂ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ವಿಡಿಯೋ ನೋಡುವಾಗ ಲೈಕ್ ಮಾಡಿ. ಲೈಕ್ ಮಾಡೋದು ಬಹಳ ಮುಖ್ಯ ಆಗಿರುತ್ತೆ. ಅದರಿಂದ ಲೈಕನ್ನು ಎಲ್ಲರೂ ಕೂಡ ಲೈಕನ್ನು ಕೇಳ್ತಾರೆ, ಲೈಕ್ ಮಾಡಿ. ಬನ್ನಿ ಯಾವ ರೀತಿ ಮಸಾಲ ಟೀಯನ್ನು ಮಾಡೋದು ಅಂತ ಹೇಳಿ ನಾನು ತೋರಿಸ್ಕೊಡ್ತೀನಿ ನಿಮಗೆ. ಈಗ ನಾನು ಮಾಡ್ತಾ ಇದ್ದೀನಿ, ಬನ್ನಿ ನೋಡಿ. ನಾನು ಏನೇನು ತೊಗೊಂಡಿದ್ದೀನಿ ಅಂತೇಳಿ ನಾನು ತೋರಿಸ್ತೀನಿ. ಇವಾಗ ಯಾಲಕ್ಕಿ ತೊಗೊಂಡಿದ್ದೀನಿ ನೋಡಿ, ಯಾಲಕ್ಕಿ ಮತ್ತು ಮೆಣಸು, ಸ್ವಲ್ಪ ಜಾಪತ್ರೆ ಅಂತೀವಲ್ಲ ಅದು, ಒಂದು ಹಾಕಲ್ಲ ಇದಕ್ಕೆ. ಇವಾಗ ಇದರಲ್ಲಿ ಅರ್ಧ ಹಾಕ್ಕೊಳ್ತೀನಿ. ಜಾಯಿಕಾಯಿದು ಜಾಯಿಕಾಯಿನ ಕುಟ್ಕೊಂಡು ಅರ್ಧ ಹಾಕ್ಕೊಳ್ತೀನಿ. ಮತ್ತು ಇದು ಜಿಂಜರ್ ಪೌಡರು, ಶುಂಠಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಸೋಂಪನ್ನು ಇಟ್ಕೊಂಡಿದ್ದೀನಿ ನೋಡಿ, ಸೋಂಪು ಜಾಸ್ತಿ ತೊಗೊಂಡಿದ್ದೀನಿ. ಮೆಣಸು ತೊಗೊಂಡಿದ್ದೀನಿ ಸ್ವಲ್ಪ. ಆಮೇಲೆ ಲವಂಗ ನೋಡಿ, ಲವಂಗ ತೊಗೊಂಡಿದ್ದೀನಿ. ಚಕ್ಕೆ ಒಂದು ಸ್ವಲ್ಪ ತೊಗೊಂಡಿದ್ದೀನಿ, ಒಂದು 2 ಇಂಚು ಅಷ್ಟೇ ಇದ್ದೇನೆ ನೋಡಿ. ಇಷ್ಟು ಬೇಕಾಗುತ್ತೆ, ಇದಿಷ್ಟು ಹಾಕ್ಕೊಂಡು ನಾವು ಪೌಡರನ್ನು ಮಾಡ್ಕೊಳ್ಳೋಣ. ನೋಡಿ, ನಾನು ಜಾಯಿಕಾಯನ್ನು ಒಂದು ಸ್ವಲ್ಪ ಕುಟ್ಕೊಳ್ತೀನಿ. ನೋಡಿ, ಇದರಲ್ಲಿ ಅರ್ಧ ಹಾಕ್ಕೊಳ್ಳೋಣ. ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿಗೆ ಇವಾಗ ನಾನು ಇಟ್ಕೊಂಡಿದ್ದೀನಲ್ಲ, ಇದನ್ನೆಲ್ಲನೂ ಹಾಕ್ಕೊಳ್ತೀನಿ. ಏನಾಗಲ್ಲ, ಒಟ್ಟಿಗೆ ಹುರ್ಕೊಳ್ಬೋದು. ಅದೇನು ಸಪ್ರೇಟೇ ಹುರಿಬೇಕು ಅಂತ ಏನಿಲ್ಲ. ಯಾಕಂದರೆ ತುಂಬ ಕಪ್ಪಾಗಬಾರ್ದು, ತುಂಬ ರೋಸ್ಟ್ ಮಾಡ್ಕೊಳ್ಬಾರ್ದು. ಸಿಂಪಲ್ಲಾಗಿ ಇದನ್ನೆಲ್ಲನೂ ಹುರ್ಕೊಳ್ಬೇಕು. ಅದಕ್ಕೆ ಏನು ಮಾಡಿದ್ದೀನಿ, ನಾನು ಎಲ್ಲ ಒಟ್ಟಿಗೆ ಹಾಕ್ಕೊಂಡಿದ್ದೀನಿ. ನೋಡಿ, ಆಗಲೇ ಶಬ್ದ ಬರ್ತಾ ಇದೆ. ಈಗ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಳ್ತೀನಿ. ತುಂಬ ಸಿಮ್ಮಲ್ಲಿಟ್ಟು ಹುರ್ಕೋಬೇಕು. ತುಂಬ ಹುರಿದ್ಬಿಟ್ರೂ ಕೂಡ ಟೀ ಟೇಸ್ಟ್ ಬರಲ್ಲ. ಇವಾಗ ನೋಡಿ, ಜಾಯಿಕಾಯನ್ನು ಹಾಕ್ಕೊಳ್ತೀನಿ. ಜಾಯಿಕಾಯಿ ಕೂಡ ತುಂಬಾ ಒಳ್ಳೆಯದು, ಆ್ಯಂಟಿ ಆಕ್ಸಿಡೆಂಟ್ ತುಂಬ ಇದೆ. ಕರುಳಿನ ಎಲ್ಲ ಸಮಸ್ಯೆಗಳು ಕೂಡ ಅದರಿಂದ ದೂರ ಆಗುತ್ತೆ ಜಾಯಿಕಾಯಿಂದ. ಅದಕ್ಕೇ ಎಳೆ ಮಕ್ಕಳುಗಳಿಗೆ ಜಾಯಿಕಾಯನ್ನು ತೆಗೆದು ತಿನ್ನಿಸ್ತಾರೆ. ಇವಾಗ ನಾನು ಸ್ಟವನ್ನು ಆಫ್ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಸಾಕು. ಇವಾಗ ಶುಂಠಿ ಪೌಡರ್ ಇದೆಯಲ್ಲ, ಇವಾಗ ಹಾಕ್ಕೊಳ್ಳೋಣ ಇದ್ರ ಮೇಲೆ. ಇದೇ ಬಿಸಿಗೆ ಈಗ ಹಾಕ್ಕೊಂಡ್ರೆ ಸಾಕು. ಒಂದು 5 ನಿಮಿಷ ಬಿಟ್ಟು ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಬಿಸಿಗೆ ಹಾಕಿದ್ನಲ್ಲ ನಾನು, ಅದನ್ನು ಕೂಡ ಸ್ವಲ್ಪ ಹೀಗೆ ಹುರ್ಕೊಂಡು ತೆಕ್ಕೊಳ್ತೀನಿ. ಇವಾಗ ಇದನ್ನು ನೋಡಿ, ಒಂದು ಚಿಕ್ಕದೊಂದು ಮಿಕ್ಸಿ ಜಾರ್ ಒಳಗಡೆಗೆ ನಾನು ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾನು ಇದನ್ನು ನುಣ್ಣಗೆ ಪೌಡ್ರ್ ಮಾಡ್ಕೊಳ್ತೀನಿ. ನೋಡಿ, ಮಿಕ್ಸಿ ಮಾಡ್ಕೊಂಡಿದ್ದೀನಲ್ಲ ಪುಡಿ, ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ನೋಡಿ, ಮಸಾಲ ಟೀ ಪೌಡರು ರೆಡಿ ಆಯಿತು. ಇವಾಗ
ಟೀ ಮಾಡಿಬಿಟ್ಟು ಅದಕ್ಕೆ ಪೌಡರನ್ನು ಹಾಕಿ ರುಚಿಕರವಾದಂತಹ ಒಂದು ಟೀಯನ್ನು ಮಾಡೋಣ ಬನ್ನಿ. ಈಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಈ ಪಾತ್ರೆಗೆ ನೋಡಿ ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ ಅಂತ ಹೇಳಿ ನಾನು ಹಾಲನ್ನೇ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಬಟ್ಲಿಟ್ಕೊಂಡಿದ್ದೀನಿ ಟೀ ಮಾಡಲಿಕ್ಕೆ. ಒಂದು ಗ್ಲಾಸ್ ಹಾಕ್ಕೊಂಡಿದ್ದೀನಿ. ಗ್ಲಾಸ್ ಮೇಲೆ ಇಷ್ಟು ಹಾಲನ್ನು ಹಾಕ್ತಾ ಇದ್ದೀನಿ ನಾನು. ಇವಾಗ ಇದಕ್ಕೆ ಟೀ ಪೌಡರನ್ನು ಹಾಕ್ಕೊಳ್ತೀನಿ. ಇವಾಗ ಸ್ವಲ್ಪ ಟೀ ಪೌಡರನ್ನು ಹಾಕ್ಕೊಳ್ಳೋಣ. ನೋಡಿ ಇಷ್ಟು ಹಾಕ್ತಾ ಇದ್ದೀನಿ ನಾನು, ಜಾಸ್ತಿ ಹಾಕ್ತಾ ಇಲ್ಲ. ಇವಾಗ ಟೀನಲ್ಲಿ ಹಾಲು ಮತ್ತು ಟೀ ಪೌಡರು ಎರಡು ಚೆನ್ನಾಗಿ ಕುದೀಲಿ. ನೋಡಿ ಇವಾಗ ನಾನು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಸ್ವೀಟ್ ಬೇಕು ಅಷ್ಟನ್ನು ಹಾಕ್ಕೊಳ್ಬೋದು. ಉರಿ ಸಿಮ್ಮಲ್ಲಿದೆ, ಬೇಯ್ತಾ ಇದೆ. ಇವಾಗ ಟೀ ರೆಡಿ ಆಯಿತು. ಈಗ ಗ್ಲಾಸಿಗೆ ಬಗ್ಸ್ಕೊಳ್ಳೋಣ. ಅಂದರೆ ಇದಕ್ಕಿನ್ನ ಪೌಡರ್ ಹಾಕಿ ಇಳಿಸ್ತೀನಿ. ಸ್ವಲ್ಪ ಪೌಡರನ್ನು ತಗೊಳ್ಳೋಣ. ನಾನು ಕಡಿಮೆ ಹಾಲಿಗೆ ಮಾಡ್ತಾ ಇರೋದ್ರಿಂದ ಇಷ್ಟು ಹಾಕ್ಕೊಂಡ್ರೆ ಸಾಕು. ತುಂಬ ಸ್ಟ್ರಾಂಗ್ ಆಗಿದೆ ಇದು. ನೋಡಿ ಇಷ್ಟು ಹಾಕ್ಕೊಳ್ತೀನಿ. ಹಾಕ್ಬಿಟ್ಟು ಇನ್ನೊಂದು 2 ನಿಮಿಷ ಬಿಡ್ತೀನಿ ಅದ್ರದ್ದು ಸಾರ ಎಲ್ಲ ಇಳ್ಕೊಳ್ಳಿ ಅಂತ. ಇವಾಗ ಟೀ ಚೆನ್ನಾಗಿ ಬೆಂದಿದೆ ಮಸಾಲೆ ಒಳಗಡೆ. ಇವಾಗ ಇದನ್ನು ನಾನು ಸ್ಟವ್ನ ಆಫ್ ಮಾಡಿಕೊಂಡು ಇವಾಗ ಇದನ್ನು ಸೋಸ್ಕೊಳ್ತೀನಿ ಬನ್ನಿ. ನೋಡಿ ಟೀ ರೆಡಿ ಆಯಿತು. ಬಿಸ್ಕೆಟು ಮಸಾಲೆ ಟೀ ಇವಾಗ ಕುಡಿಯೋದಕ್ಕೆ ತುಂಬಾ ಇಷ್ಟ ಆಗುತ್ತೆ. ನಾನು ಯಾವಾಗಲೂ ಒಂದು ಸಲ ಟೀ ಮಾಡ್ತಾ ಇರ್ತೀನಿ. ಟೀ ಮಾಡಿದಾಗ ಮಸಾಲೆ ಪೌಡ್ರ್ ಇದ್ದೇ ಇರಬೇಕು. ನೋಡಿ ಮಸಾಲೆ ಟೀ ಯಾವ ಥರ ರೆಡಿ ಆಯಿತು ಅಂತ ಹೇಳಿ. ಮನೆಯಲ್ಲಿ ಇರುವಂತಹ ಪದಾರ್ಥಗಳೇನೆ, ಅದೆಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಯಾಕಂದರೆ ಬಾತ್ಗಳು ಮಾಡೋದಕ್ಕೆ ಇದಕ್ಕೆಲ್ಲ ಬೇಕಲ್ಲ, ಪೌಡ್ರ್ ಮಾಡ್ಕೊಳ್ಳೋಕ್ಕೆ ಇಟ್ಕೊಂಡಿರ್ತೀರ, ಅದರಲ್ಲೇ ಮಾಡ್ಕೊಳ್ಬೋದು ಮಸಾಲೆ ಟೀನ. ಈ ಥರ ಮಾಡ್ಕೊಂಡು ಕುಡಿದ್ರೆ ತುಂಬ ಟೇಸ್ಟ್ ಅನಿಸುತ್ತೆ. ಅದ್ರ ಜೊತೆಗೆ ಬಿಸ್ಕೆಟ್ ಕೂಡ ಇಟ್ಕೊಂಡಿದ್ದೀನಿ ನಾನು ಇವತ್ತು. ನೋಡಿ ಈ ಥರ ಮಾಡಿಕೊಂಡು ನೀವು ಕೂಡ ಕುಡೀರಿ. ಅದು ಕೂಡ ಇವತ್ತೇನಾಗಿದೆ ಅಂತಂದರೆ ವಾತಾವರಣ ಸ್ವಲ್ಪ ಚೇಂಜಸ್ ಆಗಿದೆ. ತುಂಬ ಮಳೆ ಬಂತು ಇಲ್ಲಿ. ತುಂಬ ಮಳೆ ಬಂದೇನೆ ಏನಾಗಿದೆ ಅಂತಂದರೆ 5 ಗಂಟೆಗೆ ಕತ್ಲೆ ಆಗ್ಬಿಟ್ಟಿದೆ. 7 ಗಂಟೆ ಅದಕ್ಕೆ ಕತ್ಲೆ ಆಗಿತ್ತು ಇವತ್ತು. ಸರಿ, ಅದಕ್ಕೆ ತಕ್ಕಂಗೆ ನಾನು ಇವತ್ತು ಟೀ ಮಾಡಿ ಕುಡಿಯೋಣ ಅಂತ ಅನ್ನಿಸ್ತು. ಅದಕ್ಕೆ ಪೌಡ್ರ್ ಇರಲಿಲ್ಲ, ಮಾಡಿ ನಿಮಗೂ ಕೂಡ ತೋರಿಸೋಣ ಅಂತ ಹೇಳಿ ಮಾಡಿದೆ. ಹೇಗಿತ್ತು ಅಂತ ಹೇಳಿ ನೀವು ಮಾಡಿ. ಈ ಥರನೇ ಮನೇಲೇ ತುಂಬ ಟೇಸ್ಟಾಗಿರುತ್ತೆ. ನಿಜವಾಗ್ಲೂ ಚೆನ್ನಾಗಿದೆ. ಎಲ್ಲದರದ್ದು ಫ್ಲೇವರು ಎಲ್ಲ ಮಿಕ್ಸ್ ಆಗಿ ಅಷ್ಟೊಂದು ರುಚಿಯನ್ನು ಕೊಡ್ತಾ ಇದೆ. ನೋಡಿ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆದರೆ ಏನು ಮಾಡಬೇಕು? ಲೈಕ್ ಮಾಡಬೇಕು, ಶೇರ್ ಮಾಡಬೇಕು ಮತ್ತು ಕಮೆಂಟ್ ಮಾಡಬೇಕು. ಹೊಸದಾಗಿ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲನ್ನು ನೋಡಿ. ಇಷ್ಟೊತ್ತರೆಗೂ ಈ ವಿಡಿಯೋ ನೋಡೋದಕ್ಕೆ ನನ್ನ ತುಂಬ ಹೃದಯದ ಧನ್ಯವಾದಗಳು.